ವೃಷಭ ರಾಶಿ. ವೃಷಭ ರಾಶಿಗೆ ಈ ವರ್ಷದ ಆರಂಭದಲ್ಲಿ ಉನ್ನತವಾದ ಲಾಭವನ್ನು ಪಡಿತಾ ಇದ್ದೀರಾ. ವೃಷಭ ರಾಶಿಗೆ ಉನ್ನತವಾಗಿ ಭೂಲಾಭಗಳು, ಗೃಹ ಲಾಭಗಳು ಮತ್ತು ಯಾರಿಗೆ ವಿವಾಹದ ಭಾಗ್ಯಗಳು ಕೂಡಿ ಬಂದಿರಲ್ಲ ಅಂಥವರಿಗೆ ಶೀಘ್ರ ವಿವಾಹ ಪ್ರಾಪ್ತಿ ಯೋಗಗಳು ಸಹ ನಡೀತಾ ಇದ್ದಾವೆ. ಇನ್ನು ವರ್ಷದ ಮಧ್ಯಭಾಗದಲ್ಲಿ ಯಾರಿಗೆ ಸಂತಾನದ ಕೊರತೆಯಿಂದ ಬಹು ವರ್ಷಗಳಿಂದ ನರಳುತ್ತಾ ಇದ್ದೀರಾ, ಈ ವೃಷಭ ರಾಶಿಯವರಿಗೆ ಅದು ಸೂಕ್ತವಾದ ಸಮಯವಾಗಿದೆ. ಆದ್ದರಿಂದ ಆ ಸಮಯದಲ್ಲಿ ಯಾರಿಗೆ ಗರ್ಭದ ತೊಂದರೆಗಳಿರುತ್ತವೆ ಅಂಥವರು ಶಾಸ್ತ್ರದ ಪ್ರಕಾರವಾಗಿ ಮತ್ತು ವೈಜ್ಞಾನಿಕವಾಗಿ ಉತ್ತಮವಾದ ವೈದ್ಯರನ್ನು ಸಂಪರ್ಕಿಸುವುದರಿಂದ, ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯುವುದರಿಂದ ಉತ್ತಮವಾದ ಗರ್ಭದೋಷಗಳು ನಿವಾರಣೆಯಾಗಿ ಉನ್ನತವಾದ ಸತ್ಸಂತಾನಗಳು ಸಹ ಪ್ರಾಪ್ತಿಯಾಗ್ತಾ ಬರುತ್ತೆ. ಇನ್ನು ವರ್ಷದ ಕೊನೆಯ ಭಾಗದಲ್ಲಿ ಆದಷ್ಟು ಸಹ ವೃಷಭ ರಾಶಿಯ ರಾಜಕಾರಣಿಗಳಿರಲಿ, ರೈತಾಪಿ ವರ್ಗದವರಲ್ಲಿ ಆದಷ್ಟು ಎಚ್ಚರಿಕೆಯನ್ನು ವಹಿಸುವುದು ಸೂಕ್ತ. ಇಲ್ಲದಿದ್ದರೆ ಅನೇಕ ನಷ್ಟಗಳು ಮತ್ತು ಅನೇಕ ಅಪಘಾತಗಳ ಸೂಚನೆಯನ್ನು ಸಹ ತೋರಿಸ್ತಾರಿಂದ ಕಾಲಜ್ಞಾನದಲ್ಲಿ ಬಹು ಎಚ್ಚರಿಕೆಯಿಂದ ಮುಂದುವರಿಯುವುದು ಸೂಕ್ತ. ಮತ್ತು ಗುರುಗಳ ಮಾರ್ಗದರ್ಶನದಲ್ಲಿ ವರ್ಷದ ಮಧ್ಯಭಾಗದಲ್ಲಿ ವಿಶೇಷವಾಗಿ ಇಷ್ಟಕಾಮೇಶ್ವರಿಯ ಆರಾಧನೆ ಯಾಗಗಳನ್ನು ಮಾಡುವುದರಿಂದ ಉನ್ನತ ಫಲಗಳನ್ನು ಪಡೆಯುವುದು ಮತ್ತು ವರ್ಷದ ಕೊನೆಯಲ್ಲಿ ವಿಶೇಷವಾಗಿ ಇಷ್ಟಕಾಮೇಶ್ವರಿಗೆ ಗಂಧದ ಅಭಿಷೇಕಾದಿಗಳನ್ನು ಮಾಡುವುದರಿಂದ ಭೂಲಾಭಾದಿಗಳು, ಗೃಹ ನಿರ್ಮಾಣ ಕಾರ್ಯಗಳನ್ನು ಸಹ ನೀವು ಪಡೆಯುವುದರಲ್ಲಿ ಸಂಶಯವಿಲ್ಲ. ಈ ವರ್ಷ ವೃಷಭ ರಾಶಿಯವರಿಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಅಂತಂದು ಶುಭಾಶೀರ್ವಾದವನ್ನು ತಿಳಿಸ್ತಾ ಇದ್ದೀವಿ.